A water complex with a brush into the water and the triple dive. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತು ಸ್ಯಾಟರ್ಡೇ. ಯೂಶ್ವಲ್ ಆಗಿ ಸ್ಯಾಟರ್ಡೇಸ್ ನಾವಂತೂ ಮನೇಲಿರಲ್ಲ. ಐದರ್ ಇಟ್ ವಿಲ್ ಬಿ ಗ್ರೋಸರಿ ಶಾಪಿಂಗ್ ಅಥವಾ ಎಲ್ಲಾದರೂ ಫಾರ್ಮರ್ಸ್ ಮಾರ್ಕೆಟ್ ಬೇರೆ ಏನಾದರೂ ಆಗ್ತಿರುತ್ತೆ. ಇವತ್ತು ತುಂಬ ಬೇಗ ಎದ್ದಿದ್ದರಿಂದ ತುಂಬ ಬೇಗ ಹೊರಡ್ತಿದ್ದೀವಿ. ಯೂಶ್ವಲಿ ಅರ್ಧ ದಿನ ನಮಗೆ ಮನೇಲೇ ಮುಗ್ದೋಗುತ್ತೆ. ಬಟ್ ಇವತ್ತು ಬೇಗ ಎದ್ದಿರೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸಿಗಿದೆ. ಇವಾಗ 11:30 ಆಲ್ರೆಡಿ ನಾವು ಮನೆಯಿಂದ ಹೊರಗಡೆ ಇದ್ದೀವಿ ಅಂತಂದರೆ ಬಿಗ್ ಅಚೀವ್ಮೆಂಟ್ ಥರ ನಮಗೆ ವೀಕೆಂಡ್ಸಲ್ಲಿ. ಯಾ, ಸೊ ಫಸ್ಟ್ ಇವಾಗ ಆ್ಯಸ್ ಯೂಶ್ವಲ್ ಫಸ್ಟ್ ನಾವು ಫಾರ್ಮರ್ಸ್ ಮಾರ್ಕೆಟ್ ಹೋಗ್ತೀವಿ. ಬಟ್ ನಾವು ಫಾರ್ಮರ್ಸ್ ಮಾರ್ಕೆಟ್ ತುಂಬ ಏನು ಕವರ್ ಮಾಡಲ್ಲ, ಯಾಕಂತಂದರೆ ನಾವು ಆಲ್ರೆಡಿ ಅದೊಂದು ವ್ಲಾಗ್ ಮಾಡಿದ್ದೀನಿ. ಇವತ್ತು ನಮ್ಮ ಡೇ ಹೇಗಿರುತ್ತೆ ಅಂತ ಹೇಳಿ ಹೋಲ್ ಡೇದು ವ್ಲಾಗ್ ಮಾಡ್ತೀನಿ ಇವತ್ತು, ನಾಟ್ ಜಸ್ಟ್ ದ ಫಾರ್ಮರ್ಸ್ ಮಾರ್ಕೆಟ್. ಸೊ ಇವಾಗ ಹೊರಟಿದ್ದೀವಿ. ಫಸ್ಟ್ ಫಾರ್ಮರ್ಸ್ ಮಾರ್ಕೆಟ್ ಮುಗಿಸ್ಕೊಂಡು ಆಮೇಲಿಂದ ದಿಯಾನಿಗೆ ಒಂದು ರೌಂಡ್ ಅವನಿಗೆ ಸ್ಪೀಲ್ ಪ್ಲಸ್ ಕರ್ಕೊಂಡು ಹೋಗಬೇಕು. ಅದಾಗಿದ್ಮೇಲಿಂದ ಸಂಜೆ ಒಂದು ರೌಂಡ್ ಫಾರ್ಮ್ ಹೋಗಬೇಕು. ಅದಾಗಿದ್ಮೇಲಿಂದ ಮೋಸ್ಟ್ಲಿ ವಿಲ್ ಗೋ ಆ್ಯಂಡ್ ಗೆಟ್ ಸಮ್ ಸ್ನ್ಯಾಕ್ಸ್, ಸಮ್ ಇದು ವೀಕೆಂಡ್ ಇರೋದ್ರಿಂದ. ಪ್ರಾಬ್ಲಮ್ ಯಾವಾಗಲೂ ಏನು ಅಂತಂದರೆ ಸ್ಯಾಟರ್ಡೇ ನಾನು ನಾನ್ ವೆಜ್ ತಿನ್ನಲ್ಲ. ಸೊ ದರ್ಶನಿಗೆ ನಾವು ಮೋಸ್ಟ್ ಆಫ್ ದ ಟೈಮ್ ಸ್ಯಾಟರ್ಡೇ ಔಟಿಂಗ್ ಊಟಕ್ಕೆ ಹೋಗೋಕ್ಕಾಗಲ್ಲ. ಯಾಕಪ್ಪ ಸ್ಟಾಪ್ ಮಾಡಲಿ? ಯಾಕೆ ಆಫ್ ಮಾಡಲಿ? ಯಾಕೆ ಮಾಡ್ಬೇಕು ಹೇಳ ಆಫ್? ಮಮ್ಮ ವ್ಲಾಗ್ ಮಾಡ್ತಿದ್ಯಲ್ಲ, ನೀನು ಮಾತಾಡು ವ್ಲಾಗಲ್ಲಿ. ಹೇಳು ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ ಹೇಳು. ಅಲ್ಲ, ನೀ ಹೇಳು ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ ಹೇಳು. ಇಲ್ಲಾಂದರೆ ಎಲ್ರಿಗೂ ನಮಸ್ಕಾರ ಹೇಳು. ಏನು ಹೇಳ್ತೀಯಾ? ದಿದ್ದಿ ಹೇಳ್ತೀಯಾ? ಓಕೆ, ದಿಯಾನ್ ದಿದ್ದಿ ಹೇಳ್ತಾ ಇದ್ದೇನೆ ಎಲ್ಲರಿಗೂ. ಆಮೇಲೆ ದಿದ್ದಿ. ಚಿಯೋ ಆಕರ್ ಅಂತ ಹೇಳಿ, ಇಟ್ ಈಸ್ ಫೇಮಸ್ ಫಾರ್ ಹಾರ್ಸ್ ರೈಡಿಂಗ್ ಈವೆಂಟ್ಸು. ಇಯರ್ಲಿ ಒಂದು ಆ್ಯನ್ಯುವಲ್ ಆಗುತ್ತೆ. ಅಲ್ಲಿಗೆ ಆಲ್ಮೋಸ್ಟ್ 100,000 ಜನ ಸೇರ್ತಾರೆ. ಇದೊಂದು 100 ಎಕರ್ಸ್ ಇದರಲ್ಲಿ ನಡೆಯುತ್ತೆ. ನಾವಿವಾಗ ಒಂದು ಪಾಯಿಂಟಲ್ಲಿ ನಿಂತಿದ್ದೀವಿ. ಸೊ ಇಲ್ಲಿ ಅದಕ್ಕೆ 3 ಪಾಯಿಂಟ್ಸ್ಗಳಿದೆ ಹಾರ್ಸಿಗೆ. ನಾನು ಬಂದಾಗ ತೋರಿಸ್ತೀನಿ ನಿಮಗೆ. ಎಂಜಾಯ್ ಮಾಡ್ತಿದ್ದಾನೆ ಅಂತಂದರೆ. ಸೊ ಬೇಸಿಕಲಿ ತುಂಬ ಕಂಟ್ರಿಗಳಿಂದ ಹಾರ್ಸ್ಗಳನ್ನ ಇಲ್ಲಿ ಕರ್ಕೊಂಡು ಬಂದು ಇಲ್ಲೊಂದಷ್ಟು ಡಿಫ್ರೆಂಟ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸು, ಜಂಪಿಂಗ್ ಇರ್ಬೋದು ಅಥವಾ ಅದರದ್ದು ಏನೇನು ಫ್ಲೆಕ್ಸಿಬಿಲಿಟಿ ಇದೆ ಅದೆಲ್ಲ ತೋರಿಸ್ತಾರೆ. ಒಂದು ಬರ್ತಾ ಇದೆ ಹಾರ್ಸ್, ತೋರಿಸ್ತೀನಿ ನಾನು ನಿಮಗೆ. ಸೊ ಅದು ಎಂಟ್ರಿ ಪಾಯಿಂಟು. ಇವಾಗ ಇಲ್ಲಿಂದ ಬರುತ್ತೆ. ಓಕೆ, ಇದು ದರ್ಶನಿಗೆ ಆ್ಯಕ್ಚುಲಿ ಕಂಟ್ರಿ ಹೆಸರೆಲ್ಲ ಕರೆಕ್ಟಾಗಿ ಗೊತ್ತಾಗ್ತಿದೆ. ನಾನು ನಿಮಗೆ ಕ್ಲಿಯರಾಗಿ ಇನ್ನೊಂದ್ಸಲ ತೋರಿಸ್ತೀನಿ ರೀ. ಅದ್ರ ಮೇಲಿಂದ ಬಂದು ಈ ಒಂದು ವ್ಯೂ ಪಾಯಿಂಟಿಂದ ನೆಕ್ಸ್ಟ್ 3 ವ್ಯೂ ಪಾಯಿಂಟ್ ಇದೆ. ಫಸ್ಟ್ ಜಂಪ್ ಆಯ್ತು ಇವಾಗ. ಇದು ಸೆಕೆಂಡ್ ಜಂಪ್ ಬರುತ್ತೆ ಇಲ್ಲಿ. ಸೊ ಥರ್ಡ್ ಜಂಪ್ ವಾಸ್ ನೈಸ್. ಐ ಥಿಂಕ್ ಆಲ್ಮೋಸ್ಟ್ ನಾವು ಬಂದಾಗಿಂದ ನೋಡಿರೋ ಅಷ್ಟು ಕುದುರೆಗಳು ಈ ಸೆಕೆಂಡ್ ಜಂಪ್ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ. ಫಸ್ಟ್ ಒನ್ ಅಲ್ಲಿ ಕರೆಕ್ಟಾಗಿ ಮಾಡ್ತಿದ್ದಾರೆ, ಮತ್ತು ಥರ್ಡ್ ಒನ್ ಚೆನ್ನಾಗಿ ಆಗ್ತಾಯಿದೆ. ಬಟ್ ಸೆಕೆಂಡ್ ಒನ್ ಸ್ವಲ್ಪ ಕಷ್ಟ ಆಗ್ತಿದೆ. ಎಂಜಾಯ್ ಮಾಡ್ತಾ ಇದೆಯಾ? ಸೊ ಈ ಥರ ತುಂಬ ಪಾಯಿಂಟ್ಸ್ಗಳಿದೆ. ನಾವು ಇವಾಗ ನಮ್ಮ ಫಾರ್ಮ್ ಇಲ್ಲೇ ಹಿಂದೆ ಇದೆ. ಫಾರ್ಮಿಂದನೇ ಎಂಟ್ರಿ ತೊಗೊಂಡ್ವಿ ನಾವು. ಸೊ ನಮ್ಮ ಫಾರ್ಮಿಂದ ಎಂಟ್ರಿ ಬಂದಾಗ ಇದೊಂದು ಪಾಯಿಂಟ್ ಸಿಕ್ಕಿದೆ. ಸೊ ನಾವು ಇವತ್ತೊಂದಷ್ಟು ಇನ್ನೊಂದು 2-3 ಪಾಯಿಂಟ್ ನೋಡೋಣ ಸಿನಿಮಾ ಬೇರೆ ಕಡೆ. ಅಲ್ಲಿ ಆ ಕಡೆ ಬೋರ್ಡ್ ಕೂಡ ಇದೆ. ಅದರಲ್ಲಿ ಯಾವ್ಯಾವ ಕಂಟ್ರಿಗಳದ್ದು ಎಷ್ಟೆಷ್ಟು ಪಾಯಿಂಟ್ಸ್ ಅಥವಾ ಏನೇನಿದೆ ಅದೆಲ್ಲ ಅದ್ರದ್ದು ಇದೆ. ಆ ಕಡೆ ಬಂದ ಸೇಮ್ ಆ ಕಡೆ ಬಳಸ್ಕೊಂಡು ಬರುತ್ತಾ? ಅಲ್ಲೇನಿದೆ ಜಂಪಿಗೆ? ಯಾ, ಅಲ್ಲಿಂದ ಬರ್ತಾ ಇದೆ. ಇಲ್ಲಿ ಬಂತು. ನೈಸ್. ಸೊ ಈ ಥರ ಆಲ್ಮೋಸ್ಟ್ ಒಂದು 100 ಎಕರ್ಸಲ್ಲಿ ಎಲ್ಲ ಸೆಟಪ್ ಮಾಡಿದ್ದಾರೆ. ಆ್ಯಂಡ್ ಈ ಈವೆಂಟ್ ಆ್ಯಕ್ಚುಲಾಗಿ ಅಲ್ಲಿ ಚಿಯೋ ಆಕನ್ ಅಂತ ಹೇಳಿ ಅದರದ್ದು ಒಂದು ಸ್ಪೋರ್ಟ್ಸ್ ಗ್ರೌಂಡ್ ಇದೆ. ಅಲ್ಲಿ ಒಂದಷ್ಟು ಜನಕ್ಕೆ ಈ ಥರ ಸೀಟೆಡ್ ಅರೇಂಜ್ಮೆಂಟ್ಸ್ ಆ ಥರ ಸಿಗುತ್ತೆ. ನಾವಿಲ್ಲಿ ಫ್ರೀಯಾಗಿ ಆಲ್ಮೋಸ್ಟು ಎಲ್ಲ ಕಡೆ ಈ ಥರ ಪಾಯಿಂಟ್ಸ್ಗಳ ಹತ್ರ ಹೋಗಿ ನೋಡ್ಕೊಂಡು ಬರ್ಬೋದು. ಫೀಲ್ಡ್ಗಳಲ್ಲಿ ಪೂರ್ತಿ ಎಲ್ಲ ಕ್ಲಿಯರ್ ಮಾಡಿ ಫುಲ್ ಸೆಟಪ್ ಮಾಡಿದ್ದಾರೆ. ಬಾಬುಂಗೆ ತೋರಿಸುವಂತೆ ಕೊಡೋದು. ಅದೇನು ಬಂತು ನೋಡು, ಈಗ ಬರುತ್ತೆ ನೋಡು.
ಇಲ್ಲ ಇಲ್ಲಿ ಜಂಪ್ ಮಾಡ್ಕೊಂಬರುತ್ತೆ ಅನ್ಸುತ್ತೆ. Roger Cavallo, Jochen Royal encounter in the water, the Allianz water. And Andrew Hoy and Vasily Lassos now the first time at the DHL water, clear over the boats. A water complex with a brush into the water and the triple bar. And next one to start. In Diabolement by Scarface du Mars for France for the French team. Nicolas Toussaint carrying 26.7 points. He was in the 6th place after dressage. Extra Platz auf den ಐರ್ಲೆಂಡ್ Minuten 16 Sekunden, 10 minutes 16 seconds. That means 10.4 penalty seconds for the exceeding time optimum plus the L11 seconds for the MIM system. It is 48.1 in total. 48,1 im Total, 48,1 point. 3 Fehler frei. Und auch hier Fehler frei über diese schmalen. Play up to number 9, the Turkish. ಸುಮಾರು ವ್ಯೂ ಪಾಯಿಂಟ್ಸ್ಗಳನ್ನ ನೋಡಿದ್ವಿ, ಸಖತ್ತಾಗಿತ್ತು. ಆ್ಯಕ್ಚುಲಾಗಿ ಫಸ್ಟ್ ಟೈಮ್ ನಾನು ಕುದುರೆ ರೈಡ್ನ ಅಷ್ಟು ಹತ್ರದಲ್ಲಿ ನೋಡಿರೋದು. ಅದ್ರ ಜೊತೆಗೆ ಇವತ್ತು ಎಕ್ಸ್ಟ್ರಾ ಅದು ಕುದುರೆಗಳು ಏನೇನೆಲ್ಲ ಮಾಡ್ಬೋದು ಅಂತ ನೋಡಿದ್ದು ಫುಲ್ ಚೆನ್ನಾಗಿತ್ತು. ಓಹ್, ಈಗ ನಾನು ಹಿಂದೆ ಇನ್ನೊಂದು ಬರ್ತಾ ಇದೆ ಇಲ್ಲಿ. ನನ್ನ ಮಗ ಏನು ಎಂಜಾಯ್ ಮಾಡ್ತಿದ್ದಾನೆ ನೋಡಿ, ಸೂಪರ್ ಹೇಳ್ಕೊಂಡು. ನಾವು ಒಂದು ವ್ಯೂ ಪಾಯಿಂಟಿಂದ ಇನ್ನೊಂದು ವ್ಯೂ ಪಾಯಿಂಟ್ ಆ ಕಡೆ ಹೋಗ್ತಾ ಇದ್ವಿ. ಸೊ ಮಧ್ಯದಲ್ಲಿದ್ದೀವಿ ಇವಾಗ ನಾವು ಮುಂದೆ. ಇದು ಜಸ್ಟ್ ಬಿಹೈಂಡ್ ಈಗ ನಮ್ಮದು ಫಾರ್ಮ್ ಏನಿದೆ, ನಾವು ರೆಗ್ಯುಲರಾಗಿ ನಮ್ಮ ಫಾರ್ಮ್ ಏನು ಬರ್ತೀವಿ ಅದು ನಮ್ಮ ಫಾರ್ಮು. ಅಲ್ಲಿಂದ ಈ ಕಡೆನೇ ಇದ್ದಿದ್ದು. ನಮ್ಮ ಫಾರ್ಮಲ್ಲೂ ಅವ್ರು ಸ್ವಲ್ಪ ಜಾಗ ಮಾಡಿಕೊಟ್ಟಿದ್ದಾರೆ. ಸೊ ಇಟ್ ವಾಸ್ ಗೋಯಿಂಗ್ ಥ್ರೂ ಆ ಫಾರ್ಮಲ್ಲಿ. ಚೆನ್ನಾಗಿತ್ತು. ಸ್ವಲ್ಪ ಮಳೆ ಬರ್ತಿರೋದ್ರಿಂದ ನಾವು ಅಂದ್ಕೊಂಡ್ವಿ ಇನ್ನೊಂದು 2 ವ್ಯೂ ಪಾಯಿಂಟ್ ನೋಡ್ಬಿಟ್ಟು ಹೊರಡೋಣ ಅಂತ. ಚೆನ್ನಾಗಿ ಹೇಳ್ತಾಯಿದ್ರು. ಈ ಗಾಲ್ಫು ಮತ್ತು ಈ ಥರ ಹಾರ್ಸ್ ರೈಡಿಂಗು ಇದೆಲ್ಲ ಸ್ಪೋರ್ಟ್ಸ್ದಾದ ಹಾಬೀಸ್ ಎಲ್ಲ ಇಟ್ಕೊಳ್ಳೋ ಫುಲ್ ರಿಚ್ ಇರ್ತಾರಂತ. ಯಾಕಂದರೆ ಅಷ್ಟು ಮೇಂಟೆನೆನ್ಸ್ ಬರುತ್ತೆ ಅದಕ್ಕೆಲ್ಲದಕ್ಕೂ ಅಂತೇಳಿ. ಆ್ಯಕ್ಚುಲಿ ನಾವು ಫಸ್ಟ್ ಅಂದ್ಕಡೆ ಕುದುರೆ ಹೊಡ್ಸೋದಕ್ಕೆ ಏನಕ್ಕೆ ಅಷ್ಟೊಂದು ಆಗುತ್ತೆ, ಅಥವಾ ಈಗ ಗಾಲ್ಫ್ಗಾದರೆ ಒಂದು ಮೆಂಬರ್ಶಿಪ್ ತೊಗೊಂಡ್ರೆ ಆಗುತ್ತಲ್ಲ ಅಂತ. ಬಟ್ ಆ್ಯಕ್ಚುಲಾಗಿ ಯೋಚನೆ ಮಾಡಿದರೆ ಇಟ್ ಮೇಕ್ ಸೆನ್ಸ್. ಆಮೇಲಿಂದ ಜನಗಳು ಎಲ್ಲೆಲ್ಲಿಂದ ಬಂದಿದ್ದಾರೆ ಗೊತ್ತಾ, ಬೇರೆ ಲೈಕ್ ಸ್ವಿಟ್ಜರ್ಲ್ಯಾಂಡಿಂದ, ಫ್ರಾನ್ಸಿಂದ, ಬೇರೆ ಕಡೆಯಿಂದ ಎಲ್ಲ ಕಡೆಯಿಂದ ಬಂದಿದ್ದಾರೆ. ನಾವು ಹಾಕನಲ್ಲಿ ಇದೇ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋದು. ನಮಗೆ ಅನ್ನಿಸ್ತು ನಾವು ಹಾಕನಲ್ಲಿ ಇಷ್ಟು ವರ್ಷ ಇದ್ಕೊಂಡು ಒಂದು ಸತಿನೂ ಅಟೆಂಡೇ ಮಾಡಿಲ್ವಲ್ಲ ಅಂತ. ಜನಗಳು ಎಷ್ಟು ದೂರದಿಂದ ಎಲ್ಲ ಬಂದಿದ್ದಾರೆ. ನಾನು ತೋರಿಸ್ತೀನಿ ನಿಮಗಿಲ್ಲಿ. ನಮ್ಮದು ಫಾರ್ಮ್ ಹಿಂದೆ ಎಷ್ಟು ಜನ ಕ್ಯಾಂಪಿಂಗ್ ಅಂದರೆ ಅವ್ರದ್ದು ಕ್ಯಾಂಪಿಂಗ್ ವ್ಯಾನ್ ತೊಗೊಂಡು ಬಂದು ಅಥವಾ ಟೆಂಟಲ್ಲಿ ಕ್ಯಾಂಪ್ ಹಾಕ್ಕೊಂಡು ಇಲ್ಲೇ ಉಳ್ಕೊಂಡು ಫುಲ್ ಇವೆಂಟ್ ಅಟೆಂಡ್ ಮಾಡ್ತಿದ್ದಾರೆ ಅಂತ. ಈ ಜರ್ಮನಿಯಲ್ಲಿ ವಿಂಟರಿಗೆ ಯಾವಾಗಲೂ ಚಳಿ ಅಲ್ವಾ, ಅವಾಗೆಲ್ಲ ಹಸುಗಳಿಗೆಲ್ಲ ಹುಲ್ಲು ಸಿಕ್ಕಲ್ಲ ಅಂತ ಹೇಳಿ ಸಮ್ಮರಲ್ಲಿ ಈ ಥರ ನೀಟಾಗಿ ಹುಲ್ಲುಗಳನ್ನ ಪ್ಯಾಕ್ ಮಾಡಿ ಎತ್ತಿಟ್ಕೋತಾರೆ. ನೋಡ್ಬೋದು ಇದು ಫಾರ್ಮಲ್ಲಿ ಎಷ್ಟು ಇಟ್ಕೊಂಡಿದ್ದಾರೆ ಅಂತ. ಆ್ಯಂಡ್ ಇದು ಮೈಕು ಮತ್ತು ಮೂವಿಂಗ್ ಕ್ಯಾಮ್ರಾ. ಬಂತಾ?
ನಾ ಹೇಳಿದ್ನಲ್ಲ ನೋಡಿ, ಇಲ್ಲಿ ಫಾರ್ಮಲ್ಲಿ ಆ ಕಡೆ ಇರೋದು ನಮ್ಮದು ಫಾರ್ಮು. ಈ ಕಡೆ ಫುಲ್ ಹಿಂಗೆ ಕ್ಯಾಂಪಿಂಗ್ ಹಾಕ್ಕೊಂಡಿದ್ದಾರೆ ಎಲ್ಲರೂ ಬಂದು ಇಲ್ಲೇ ಉಳ್ಕೊಂಡು. ಇದು ಎಷ್ಟು ದಿನ ನಡೀತವ ಇದು? ಈ ಕಡೆನೂ ಹಾಕ್ಕೊಂಡಿದ್ದಾರೆ. ಓ ಗಾಡ್, ಇಲ್ಲೆಲ್ಲ ಫುಲ್ ತುಂಬೋಗ್ಬಿಟ್ಟಿದೆ ಎಲ್ಲ ಕಡೆನೂ. ಈವನ್ ಕೊಟ್ಟಿಗೆ ಸೈಡು ಬಿಟ್ಟಿಲ್ಲ. ಇದು ನೋಡಿ, ಹಾರ್ಸಸ್ಗಳು ಬೇರೆ ಕಡೆಯಿಂದ ತೊಗೊಂಡು ಬಂದಿರೋ ಹಾರ್ಸ್ಗಳು, ಈ ಥರ ದೊಡ್ಡ ಇದರಿಂದ ಬೇರೆ ಕಂಟ್ರಿಯಿಂದೆಲ್ಲ ತೊಗೊಂಡು ಬಂದಿರೋದು. ಹಾರ್ಸ್ ಕ್ಯಾರಿಯರ್. ಹಾಂ, ಎಷ್ಟು ದೊಡ್ಡದಿದೆ ನೋಡಿ, ಇದು ಎಷ್ಟು ದೊಡ್ಡದಿದೆ. ಹಾಂ, ಸುಮಾರಿದೆ ಆ ಥರ ಹಾರ್ಸ್ ಕ್ಯಾರಿಯರ್ಗಳು. ಇಲ್ಲೂ ಇದೆ ನೋಡಿ, ಇಲ್ಲೊಂದಿದೆ ಹಾರ್ಸ್ ಕ್ಯಾರಿಯರು. ಅದು ಮರ್ಸಿಡೀಸ್ ಇದೆ ಅದು. ಸಿನಿಮಾ ಇದೆ ಅಲ್ವಾ, ಮ್ಯಾನ್ದೇ ಅಲ್ಲ, ನೀವು ಒಂದ್ಸಲ ಹೊಡ್ಸಿದ್ದು. ಸೊ ನೋಡಿ, ಎಷ್ಟು ಫುಲ್ಲಿ ಪ್ರಿಪೇರ್ಡ್ ಆಗಿ ಬಂದಿದ್ದಾರೆ ಎಲ್ಲರೂ. ಇಲ್ಲೇ ಉಳ್ಕೊಂಡು ಎಲ್ಲದನ್ನು ಅಟೆಂಡ್ ಮಾಡಿ ಎಲ್ಲ ಮುಗಿಸ್ಕೊಂಡು ಹೋಗೋ ಥರ. ಇದು ನಮ್ಮ ಫಾರ್ಮ್ ಇದೆ, ಅಲ್ಲಿಂದ ಹಂಗೆ ಶುರುವಾಗಿ ಹೀಗೆ ಫುಲ್ಲು ಈ ಕಡೆ ಹಿಂಗೆ ಹೋಗಿದೆ. ಇವಾಗಿನ್ನ ಜರ್ಮನಿ ನಂಬರ್ 3ಯಲ್ಲಿದೆ, ನೋಡಬೇಕು ಏನಾಗುತ್ತೆ ಅಂತ. ಇವತ್ತೇ ಅನ್ಸುತ್ತೆ ನಾವು ಬೆಳಗ್ಗೆ ಹೊರಟಿ ಆಲ್ಮೋಸ್ಟ್ ಈವ್ನಿಂಗ್ ಆದರೂ ಮನೆ ತಲುಪಿಲ್ಲ. ಇಲ್ಲ ಹಂಗೆ ಓಡಾಡ್ಕೊಂಡೇ ಇದ್ದೀವಿ. ಸೊ ಹೊರಗಡೆ ಊಟ ಮಧ್ಯಾಹ್ನದಲ್ಲಿ ಅಲ್ಲೇ ಲೈಕ್ ಸೂಪರ್ ಮಾರ್ಕೆಟ್ ಹೋಗಿದ್ವಿ, ಅಲ್ಲೇ ಬ್ರೆಡ್ ಅದು ತಿನ್ಕೊಂಡ್ವಿ. ಬಟ್ ನೈಟ್ಗೆ ಏನಾದರೂ ನೋಡಬೇಕು. ನೋಡಿದ್ರಲ್ಲ, ಆ್ಯಕ್ಚುಲಾಗಿ ಜರ್ಮನ್ಸಿಗೆ ನಮ್ಮ ಇಂಡಿಯನ್ಸಿಗೆ ಕಂಪೇರ್ ಮಾಡಿದರೆ ಈ ಗೇಮ್ಸ್ ಮೇಲೆ, ಬೇರೆ ಬೇರೆ ಥರ ಗೇಮ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಇದು ನಾವು ಇಂಡಿಯಾದಲ್ಲೆಲ್ಲ ಈ ಹಾರ್ಸ್ ರೈಡಿಂಗ್ದು ಅದು ಬೆಟ್ಟಿಂಗ್ ಎಲ್ಲ ನೋಡ್ತೀವಲ್ಲ, ಆ ಥರದ ಗೇಮ್ ಅಲ್ಲ ಆ್ಯಕ್ಚುಲಿ. ಇಲ್ಲೆಲ್ಲ ಅದನ್ನು ಕಂಟ್ರಿಗಳು, ಬೇರೆ ಬೇರೆ ಚಾಂಪಿಯನ್ಸ್ಗಳು, ಅವ್ರದ್ದು ಅಥ್ಲೆಟ್ಸ್ ಏನಿರ್ತಾರೆ ಅವ್ರು ಬಂದು ಪಾರ್ಟಿಸಿಪೇಟ್ ಮಾಡೋದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೂ. ಟು ನೋ ದಟ್ ಓಕೆ, ಜನಗಳಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಈ ಥರ ಸ್ಪೋರ್ಟ್ಸ್ ಮೇಲೆ, ಮತ್ತು ಅವ್ರಗಳಿಗೆಲ್ಲ ಬೇರೆ ಬೇರೆ ಥರ ಹಾಬೀಸ್ ಎಲ್ಲ ಎಷ್ಟೊಂದಿದೆ ಅಂತ ದರ್ಶನ್ಗೆ ಹೇಳ್ತಾ ಇದ್ದೆ. ನಾನು ಹಾರ್ಸ್ ರೈಡಿಂಗ್ ಕಲಿಬೇಕು ಅಂತ. ದರ್ಶನ್, ನೀನು ಏನು ನೋಡ್ತೀಯ ಎಲ್ಲ ಕಲಿಬೇಕು ಅಂತ. ಸರ್ಫಿಂಗ್ ನೋಡಿದ್ರೆ ಸರ್ಫಿಂಗ್ ಕಲಿಬೇಕಂತೀಯ, ಕಯಾಕಿಂಗ್ ನೋಡಿದ್ರೆ ಅದು. ಇವಾಗ ಹಾರ್ಸ್ ರೈಡಿಂಗ್, ಶೂಟಿಂಗ್ ನೋಡಿದಾಗ ಶೂಟಿಂಗ್ ಕಲಿಬೇಕು ಅಂತಲ್ಲ. ಅದು ನೋಡಿದಾಗೆಲ್ಲ ಎಲ್ಲ ಟ್ರೈ ಮಾಡ್ಬೇಕಂತ ಅನಿಸುತ್ತೆ. ಆಮೇಲಿಂದ ಏಜ್ ಇಸ್ ನಾಟ್ ಅ ಲಿಮಿಟ್, ವಿ ನೆವರ್ ನೋ. ಮಾಡ್ತಾ ನಮಗೆ ಯಾವ್ದು ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಬಟ್ ಸದ್ಯ ನಮ್ಮ ಒನ್ ಡೇ ಔಟಿಂಗ್ ಇನ್ ಜರ್ಮನಿ. ಯೂಶ್ವಲಿ ಸಮ್ಮರಲ್ಲಿ ನಮಗೆ ಪ್ರಾಪರಾಗಿ ಏನು ಪ್ಲ್ಯಾನ್ ಮಾಡ್ಕೋತಾ ಎಲ್ಲ ಮಾಡ್ಕೊಂಡು ಹಾಗೆಲ್ಲ ಮಾಡ್ಬೇಕಂತಿಲ್ಲ. ಜಸ್ಟ್ ಇಫ್ ಈ ಸ್ಟೆಪ್ ಔಟ್ಸೈಡ್, ಯಾವುದೋ ಒಂದು ಫೆಸ್ಟಿವಲ್ ನಡೀತಿರುತ್ತೆ, ಏನೋ ಒಂದು ನಡೀತಿರುತ್ತೆ. ಯೂಶ್ವಲ್ ಆಗಿ ಇಲ್ಲಿ ನಮಗೆ ಸಮ್ಮರಲ್ಲಿ ಯಾವತ್ತೂ ಹೋಮ್ ಸಿಕ್ಕು ಅಥವಾ ಏನೋ ಬೋರ್ ಆಗ್ತಾ ಇದೆ ಅಥವಾ ಫ್ಯಾಮಿಲಿ ಯಾರು ಹತ್ರದಲ್ಲಿಲ್ಲ, ಅದು ಯಾವುದು ಫೀಲ್ ಆಗಲ್ಲ. ಬಿಕಾಸ್ ದೆರ್ ವಿಲ್ ಬಿ ಲಾಟ್ ಆಫ್ ಅದರ್ ಆಕ್ಟಿವಿಟಿ ದಟ್ ವಿ ಕ್ಯಾನ್ ಡೂ. ಬಟ್ ವಿಂಟರಲ್ಲಿ ಏನಾಗುತ್ತೆ ಅಂತಂದರೆ ಚಳಿ ಜಾಸ್ತಿ, ಜನಗಳು ಹೊರಗೆ ಬರಲ್ಲ, ಈ ಥರ ಏನೂ ಈವೆಂಟ್ಸ್ ಏನೂ ಇರಲ್ಲ. ಆವಾಗ ತುಂಬ ಸ್ವಲ್ಪ ಲೋನ್ಲಿನೆಸ್ ಫೀಲ್ ಆಗುತ್ತೆ. ಬಟ್ ಏನೋ ಗೊತ್ತಾ, ದರ್ಶನಿಗೆ ವಿಂಟರ್ ಇಷ್ಟ, ಅವ್ರಿಗೆ ಸಮ್ಮರ್ ಇಷ್ಟ ಇಲ್ಲ. ಯಾಕವ? ಏನೂ ಗೊತ್ತಿಲ್ಲ. ಇಲ್ಲ, ನಂಗೆ ಗೊತ್ತು. ಹಿ ಡಸಂಟ್ ಲೈಕ್ ತುಂಬ ಬಿಸಿ ಆಗೋದು ಇಷ್ಟ ಇಲ್ಲ. ಚಳಿ ಆದರೂ ಫುಲ್ ಎಲ್ಲ ನೀಟಾಗಿ ಜಾಸ್ತಿ ಲೇಯರ್ ಎಲ್ಲ ಹಾಕ್ಕೊಂಡು ಬೆಚ್ಚು ಮಾಡ್ಕೊಳ್ಳೋಣ. ಬಟ್ ತುಂಬ ಸೆಕೆ ಆದಾಗ ಅದಷ್ಟು ಇಷ್ಟ ಆಗಲ್ಲ. ನಾವು ಜರ್ಮನಿಗೆ ಬಂದು ಜರ್ಮನಿಗೆ ಬಂದು ಒಂದು 4 ವರ್ಷ. ಚೊಲಗಿನ ಜರ್ಮನಿಗೆ ಬಂದು 6 ವರ್ಷ ಆಗಿದೆ. ಬಟ್ ನಾವು ಅಪಾರ್ಟ್ಮೆಂಟ್ ಶಿಫ್ಟ್ ಆಗಿ 4 ವರ್ಷ. 4 ವರ್ಷದಲ್ಲಿ ಈ ವರ್ಷ ಹೀಟ್ ವೇವ್ ತುಂಬ ಜಾಸ್ತಿ ಆಗಿದೆ ಅಂತ ಹೇಳಿ ಫಸ್ಟ್ ಟೈಮ್ ಹಿ ಗಾಟ್ ಅ ಕೂಲ. ಅದು ಯಾಕೆ ನಮಗೆ ಅನ್ನೋದಕ್ಕಿಂತ ಜಾಸ್ತಿ ಸರ್ ಇದಾರಲ್ಲ, ಧ್ಯಾನ್ ಅವರಿಗೆ ತುಂಬ ಸೆಕೆ ಆಗಬಾರ್ದು ಅಂತ ಹೇಳಿ ಕೂಲರ್ ತೊಗೊಂಡು ಬಂದಿದ್ದು. ಸೊ ಕಂಪೇರ್ ಟು ಬೇರೆ ವರ್ಷಗಳಿಗೆಲ್ಲದು ಹೇಳಿಸ್ಕೊಂಡ್ರೆ ಜರ್ಮನಿಯಲ್ಲಿ ಈ ವರ್ಷ ಹಾರಿಬಲ್ ವೆದರು, 40 ಡಿಗ್ರಿ. ಇಂಡಿಯಾದಲ್ಲಿ ನೀವು 40, ನಾನು 40 ಅಂದ ತಕ್ಷಣ ನೀವು ಅದನ್ನು ಯಾವ ಥರ ಕಂಪೇರ್ ಮಾಡ್ಕೋಬೇಕು ಅಂತಂದರೆ ಒಂದು 50-55 ಅಂದ್ಕೊಳ್ಳಿ. ಬಿಕಾಸ್ ಇಲ್ಲಿ ಮನೆಗಳಿರ್ಬೋದು ಅಥವಾ ಈ ಎಲ್ಲ ಇನ್ಫ್ರಾಸ್ಟ್ರಕ್ಚರು ಯಾವುದಕ್ಕೋಸ್ಕರ ಇದೆ ಅಂತಂದರೆ ಈ ಕೋಲ್ಡ್ ವೆದರ್ಗಂತಿದೆ. ಸೊ ತುಂಬ ಬಿಸಿ ಜಾಸ್ತಿ ಆದಷ್ಟು ಇನ್ನೂ ಬಿಸಿ ಜಾಸ್ತಿ ಮಾಡುತ್ತೆ. ಅದು 40 ಡಿಗ್ರಿ ನಮಗಿದು ಒಂದು 50 ಡಿಗ್ರಿ ಥರ ಫೀಲ್ ಆಗುತ್ತೆ. ಪೆಟ್ರೋಲ್ ರೇಟ್ ಏನಿಂಗ್ ಜಾಸ್ತಿ ಆಗಿದೆ. ಎಷ್ಟಾಗಿದೆ ಪೆಟ್ರೋಲು? 240.
240 ಹಂಗಂದ್ರೆ ಇಂಡಿಯನ್ ರುಪೀಸಲ್ಲಿ ಎಷ್ಟಿರ್ಬೋದು 1 ಲೀಟ್ರಿಗೆ? 240 ಅಂದರೆ ಇವಾಗ 100 ಎಷ್ಟಾಗಿದೆ ಯೂರೋಸು? 1 ಯೂರೋ 280 ರೂಪಾಯಿ. 1 ಲೀಟ್ರ್ ಪೆಟ್ರೋಲ್ 280 ರೂಪಾಯಿ. ಐ ಥಿಂಕ್ ಇಂಡಿಯಾದಲ್ಲಿ ಕಮ್ಮಿ ಇದೆ ಅಲ್ಲ? ಅಲ್ಲಿ ಮೋಸ್ಟ್ಲಿ 120 110 ಅಂದರೆ ಇಷ್ಟಿಲ್ಲ, 280 ಎಲ್ಲ ಇಲ್ಲ, ಕಮ್ಮಿ ಇದೆ. ಇಲ್ಲ, ಅದು ವಾರ್ ಹೆಂಗಾಯ್ತು, ಅದು ಒಂದ್ಸತಿ ಜಾಸ್ತಿ ಮಾಡಿದವರು ಅದು ಜಾಸ್ತಿ ಆಗ್ತಾನೇ ಹೋಗ್ಬಿಡ್ತು, ಕಮ್ಮಿ ಅಂತೂ ಆಗಲಿಲ್ಲ ಇನ್ನು. ಇವತ್ತು ಆ್ಯಕ್ಚುಲ್ ಆಗಿ ನಾವಲ್ಲಿ ಹಾರ್ಸ್ ರೈಡಿಂಗ್ ಹತ್ರ ಹೋದಾಗ ತುಂಬ ಜನ ನೋಡ್ತಾ ಇದ್ರು. ನನಗೆ ಸ್ಟಾರ್ಟಿಂಗಲ್ಲಿ ಒಂಥರ ಎಲ್ಲರೂ ನೋಡ್ತಿದ್ದಾರೆ ಅಂತಂದಾಗ ಕಾನ್ಷಿಯಸ್ ಆಗುತ್ತಲ್ವಾ, ಹಂಗಾಯಿತು. ಆಮೇಲಿಂದ ದಿಯಾನು ಹಿಡ್ಕೊಂಡು ಮಮ್ಮ ಏನಿದು ಅಂತ ಕೇಳೋಕ್ಕೆ ಶುರು ಮಾಡಿದೆ. ಮೋಸ್ಟ್ಲಿ ದೆನ್ ಐ ರಿಯಲೈಸ್ ಮೇ ಬಿ ಬಿಕಾಸ್ ಆಫ್ ಮೈ ಜುಮ್ಕಿ ಅವ್ರದಂಗೆಲ್ಲ ನೋಡ್ತಾ ಇದ್ದಿದ್ದು ನನ್ನ ಅಂತ. ಬಟ್ ಇವತ್ತು ಆ್ಯಕ್ಚುಲ್ ಆಗಿ ನಾನು ಹಿಂಗೆ ರೆಡಿ ಆಗಬೇಕು ಹಾರ್ಸ್ ರೈಡಿಂಗ್ಗೆ ಅಂತ ಅಂದ್ಕೊಳ್ಳಿಲ್ಲ. ಐ ಎಂಡೆಡ್ ಅಪ್ ಗೋಯಿಂಗ್ ದೇರ್ ಲೈಕ್ ದಿಸ್. ಇಂಟ್ ಅವರಿಗೆಲ್ಲರಿಗೂ ಐ ಥಿಂಕ್ ಐ ಡೋಂಟ್ ನೋ ವೆದರ್ ಇದು ತುಂಬ ಚೆನ್ನಾಗಿ ಅನಿಸ್ತು ಅಥವಾ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ನೋಡ್ತಾ ಇದ್ರು. ವಿಯರ್ಡ್ ಅನ್ಸಿರ್ಬೇಕು ವಿಯರ್ಡ್ ಅಂತೇನು ಅನ್ಸಲ್ಲ, ಇಟ್ ಲುಕ್ಸ್ ಗುಡ್. ಅವ್ರಿಗೆ ವಿಯರ್ಡ್ ಅನ್ಸಿರುತ್ತೆ ಅಂತ ನಮ್ಮಲ್ಲ. ಇಲ್ಲ, ಅವ್ರಿಗೇನೋ ಡಿಫ್ರೆಂಟ್ ಅನ್ಸುತ್ತೆ ಅನ್ಕೋಬೋದು. ವಿಯರ್ಡ್ ಯಾಕೆ ಅದರಲ್ಲಿ ಅದು ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ಅಂತ ನೋಡ್ತಿರ್ಬೋದು ಅವರು. ಇದು ಜುಮ್ಕಿ ತುಂಬ ಅಂದರೆ ತುಂಬ ಸ್ಪೆಷಲ್. ನನಗೆ ನಾವಿಬ್ಬರು ಡೇಟ್ ಮಾಡ್ತಾ ಇರೋ ಟೈಮಲ್ಲಿ ದರ್ಶನ್ ನನಗೆ ಕೊಡಿಸಿದ್ದು ಆಲ್ಮೋಸ್ಟ್ 2017, ಅಂದರೆ ಇವಾಗ 6+ ಒಂದು 8 ಇಯರ್ಸ್ ಹಿಂದೆ. ಸ್ವಲ್ಪ ಬಣ್ಣ ಅಲ್ಲ, ಅದಲ್ಲ ನಾ ಹೇಳ್ತಿರೋದು ಯಾವಾಗ ಕೊಡಿಸಿದ್ದೆ ಅಂತ ಹೇಳ್ತಿರೋದು. ಸ್ವಲ್ಪ ಬಣ್ಣ ಆ ಕಡೆ ಈ ಕಡೆ ಹೋಗ್ಬಿಟ್ಟಿದೆ, ಬಟ್ ಇಟ್ಸ್ ಓಕೆ. ಐ ಜಸ್ಟ್ ವಾಂಟ್ ಟು ಕೀಪ್ ಇಟ್. ಅವರು ಅಥವಾ ಅವಾಗಿಂದ ಇಟ್ಕೊಂಡಿದ್ಯಾ, ಹಾಗಿದ್ರೆ ಚಿನ್ನದೆಲ್ಲ ಎಂತಕ್ಕೆ, ಇದನ್ನು ಜಾಸ್ತಿ ತಗೋಬೋದಲ್ಲ ಅಂತಿದ್ದಾರೆ ದರ್ಶನ. ಅದಿವಾಗ ಗೆಸ್ಟ್ ಲೋಷನ್ ಮಾಡ್ತಾರಂತೆ, ಎಲ್ಲರೂ ಮಕ್ಕಳೆಲ್ಲ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ಬೇಕಂತೆ. ಮಳೆ ಬಂದಿದೆಯಲ್ಲ, ಅದಕ್ಕೆ ಗೆಸ್ಟ್ ಲೋಷನ್ ಮಾಡ್ತಾರಂತ ಅವರು. ಆಮೇಲಿಂದ ಹೋಗೋಣ, ಓಕೆ? ಅವರು ಅಲ್ಲಿ ಪಾರ್ಕ್ ಒಳಗಡೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಒಳಗಡೆ ಅಲ್ಲಿ ಸ್ಪಿಲ್ ಪ್ಲಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಯಾರು ಇಲ್ಲ ಮಕ್ಕಳು ಅಲ್ಲಿ. ಮಕ್ಕಳು ಯಾರು ಸಂಜೆ ಬರೋಣ, ಬಿಸಿಲು ಬಂದ್ರೆ ನಾನು ನೀನು ಸೈಕಲ್ ತಗೊಂಡ್ಬರೋಣ. ನಾನು ಬರ್ತೀನಿ ಸಂಜೆ, ಓಕೆ? ನಾನು ಬರ್ಬಾರ್ದ? ಯಾಕೆ? ನೀನೇನು ಆಟ ಆಡಕ್ಕೆ ಬಿಡಲ್ಲ. ಏನಿಲ್ಲ, ನಾನು ಆರಾಮಾಗಿ ಬಿಡ್ತೀನಿ ಎಲ್ಲ ಕಡೆ. ಅವನ್ನ ಮೋಸ್ಟ್ಲಿ ಐ ಥಿಂಕ್ ನೀನು ಪ್ರತಿ ಸತಿ ಹೋಗೋದಕ್ಕೆ ಒಬ್ಬನೇ ಕರ್ಕೊಂಡು ಹೋಗಿರ್ಬೇಕಾರೆ ಏನೋ ಕೊಡಿಸಿ ಅಭ್ಯಾಸ ಮಾಡಿಸಿದ್ಯಾ ಅವನಿಗೆ. ಅದಕ್ಕೆ ಕೇಳು, ನಾನೇನು ಕೊಡ್ಸಲ್ಲ. ಯಾಕೆ ಕೊಡ್ಸಲ್ಲ? ಪಪ್ಪ ಏನು ಕೊಡ್ಸತ್ತವ? ಏನ್ ಕೊಡಿಸ್ತೀನಿ ಸಲ ಹೇಳು? ಹೌದಾ? ಮಮ್ಮ ಬಂದ್ರೆ ಕೊಡ್ಸುತ್ತಾ? ಮಮ್ಮ ಕೊಡ್ಸಲ್ವಾ? ಮಮ್ಮ ಐಸ್ ಕ್ರೀಮ್ ಕೊಡ್ಸಲ್ವಾ ನಿಂಗೆ? ಆಕ್ಚುಲ್ ಆಗಿ ಸ್ಟ್ರಿಕ್ಟ್ ಪೇರೆಂಟ್ ನಾನೇನೆ, ಎದುರಿಸೋದು ನಾನೇನೆ, ಅವನಿಗೆ ಫುಲ್ ಡಿಸಿಪ್ಲಿನ್ ಮಾಡೋದು ನಾನೇನೆ, ಫುಲ್ ಲೀನಿಯೆಂಟ್. ಅವ್ರು ಏನ್ ಬೇಕೋ ಹಂಗೆ ಸರ್ ಅಭ್ಯಾಸ ಮಾಡಿಸಿರೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.